ಆ ಒಂದು ಪ್ರೀತಿ ಈ ಜನರೇಷನ್ ಅಲ್ಲ, ಅದಕ್ಕೆ ಮೊದಲನೇ ಜನರೇಷನ್ ಇಂದನೂ ಇತ್ತು. ಆದ್ರೆ ಅವರ ಮಕ್ಕಳು ಸಹ ಇವತ್ತು ಆ ಪ್ರೀತಿಯನ್ನು ಉಳಿಸ್ಕೊಂಡು ಈಗ ಬಂದಿದ್ದಾರೆ ಅನ್ನೋದು ನಿಜಕ್ಕೂ ಮಾತುಗಳಲ್ಲಿ ಅವರಿಗೆ ನಾನು ಧನ್ಯವಾದಗಳು ಹೇಳೋ ಮಾತುಗಳೇ ಇಲ್ಲ ನನ್ನ ಹತ್ರ. ಮಾಲಾಶ್ರೀ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದ ತಕ್ಷಣ, ಅಂದರೆ ನಾನು ಪರ್ಸನಲ್ ಆಗಿ ಕರೆದಿಲ್ಲ, ಆದರೆ ನಮ್ಮವರೇ ಕಾಂಟ್ಯಾಕ್ಟ್ ಮಾಡಿ ನೀವು ಇಂಥ ಫಂಕ್ಷನ್ಗೆ ಬರಬೇಕು ಅಂದ ಕೂಡಲೇ ಅವರು ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿಲ್ಲ. ಅಂಬರೀಷ್ ಫಂಕ್ಷನ್ ನಾನು ಇದು ಬರಲೇಬೇಕು, ನಾನು ಬರ್ತೀನಿ, ನನ್ನ ಮಗಳು ಬರ್ತಾಳೆ ಅಂತ ಖುಷಿಯಿಂದ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ರು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್, ನಿಮ್ಮ ತಂದೆ ಜೊತೆಯಲ್ಲಿ ನಾನು ಹಲವಾರು ಪಿಕ್ಚರ್ಸಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಹಾಗೆ ಅವರ ಒಂದು ನಿರ್ದೇಶನದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಅವ್ರಿಗೆ ಅಂಬರೀಷ್ ಅವರ ಜೊತೆಗೆ ಇದ್ದಂಥ ನಂಟು ಸಂಬಂಧ ನಮ್ಮೆಲ್ಲರಿಗೂ ಈಗಲೂ ಜ್ಞಾಪಕ ಇದೆ. ನೀವು ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ಚಿಕ್ಕಣ್ಣ ಅವರು ಅಭಿಗೆ ತುಂಬ ತುಂಬ ಹತ್ತಿರ ಸ್ನೇಹ ಅವರಿಬ್ಬರದು. ಅದೇ ಪ್ರೀತಿಯಿಂದ ಅಭಿಮಾನದಿಂದ ಎಲ್ಲೇ ಕರೆದ್ರೂ ಅವರು ಖುಷಿಯಿಂದ ಬರ್ತಾರೆ. ಇಷ್ಟೊಂದು ಎಫರ್ಟ್ ಹಾಕಿ ಅಷ್ಟು ದೂರದಿಂದ ಬ್ಯುಸಿ ಟೈಮಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ತಗೊಂಡು ನೀವು ಬಂದಿದ್ದೀರಾ, ನಿಮಗೂ ಧನ್ಯವಾದಗಳು. ಹಾಗೆ KR ಪೇಟ್ ಶಿವರಾಜು, ನೀವು ನಮ್ಮವರೇ, ಮಂಡ್ಯದವರು, ಸೊ ನಿಮಗೆ ಒಂದು ವಿಶೇಷವಾದ ಧನ್ಯವಾದಗಳು. ಹಾಗೆ ನಮ್ಮ ಕಾಟೇರಮ್ಮ ಆರಾಧನಾ, ಇದೊಂದು ತುಂಬ ಚೆನ್ನಾಗಿ ಮಾತಾಡಿದ್ದೀರ, ನಿಮಗೂ ನನ್ನ ಧನ್ಯವಾದಗಳು, ನನ್ನ ಬ್ಲೆಸ್ಸಿಂಗ್ಸ್. ಇವತ್ತಿನ ದಿನ ಬರಬೇಕು, ಆಗಬೇಕು ಈ ಒಂದು ಕಾರ್ಯಕ್ರಮ ಅಂತ ಎಷ್ಟು ಇದರ ಹಿಂದೆ ಒಂದು ಕಷ್ಟ ಇದೆ, ಎಷ್ಟು ಟೈಮ್ ಆಗಿತ್ತು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಇದರ ಹಿಂದೆ ಅವರು ಹಾಕಿರೋವಂಥ ಒಂದು ಎಫರ್ಟ್ ಇದೆಯಲ್ಲ, ಅದು ನಿಜಕ್ಕೂ ನನಗೆ ಆಶ್ಚರ್ಯ ಪಡಬೇಕಾ ಅಥವಾ ಖುಷಿ ಪಡಬೇಕಾ ಅಥವಾ ಯಾವ ಮಾತಲ್ಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಇದು ಇವತ್ತು ಪ್ಲ್ಯಾನ್ ಮಾಡಿದ್ದಲ್ಲ, ಒಂದು ವರ್ಷಕ್ಕಿಂತ ಜಾಸ್ತಿ, ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಅವರು ಪಾಪ ಈ ಟೈಮ್ ಬೇಕು, ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ಅಂಬರೀಷ್ ಅವರ ಒಂದು ಪುತ್ಥಳಿಯನ್ನು ನಾವು ಈ ಜಾಗ ಒಂದು ರೆಡಿ ಮಾಡ್ಕೊಂಡಿದ್ದೀವಿ, ನೀವೇ ಬಂದು ಇದನ್ನು, ನೀವು ಅಭಿಷೇಕ್ ಬಂದು ಇದನ್ನು ಒಂದು ಇನಾಗ್ರೇಟ್ ಮಾಡಬೇಕು ಅಂತ ಕೇಳಿಕೊಂಡು ಅವರು ಎಷ್ಟೋ ತಾಳ್ಮೆಯಿಂದ ಇಷ್ಟು ದಿನಗಳು ಕಾದಿದ್ರು. ಇದೇನೋ ಅಷ್ಟು ಸುಲಭವಾಗಿ ನಡೆಯುವಂಥ ವಿಷಯ ಅಲ್ಲ. ಒಂದು ಕಡೆ ಒಂದು ನೀವು ಎಲ್ಲೇ ಒಂದು ಜಾಗದಲ್ಲಿ ನೀವೊಂದು ಪುತ್ಥಳಿ ಮಾಡಬೇಕಂದ್ರೆ ಅದಕ್ಕೆ ಆದಂಥ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತವೆ, ಒಂದಷ್ಟು ಪರ್ಮಿಷನ್ಗಳು ಬೇಕಾಗುತ್ತೆ, ಅವ್ರಿಗೆ ಎಷ್ಟೋ ಜನರ ಸಹಕಾರ ಬೇಕಾಗತ್ತೆ, ಆ ಒಂದು ವಿಲ್ಲೂ ಬೇಕಾಗತ್ತೆ. ಅದನ್ನೆಲ್ಲ ಅವರು ಆ ಚಾಲೆಂಜಸ್ನೆಲ್ಲ ಅವ್ರು ತಗೊಂಡು ಅದನ್ನು ಇಷ್ಟು ಚೆನ್ನಾಗಿ, ಇಷ್ಟು ಅದ್ಧೂರಿಯಾದ ಒಂದು ಇವೆಂಟ್ನ ಅವ್ರಿಗೆ ಹೇಳಿದ್ದಿಷ್ಟೇ, ನಿಮ್ಮಿಂದ ನಾವೇನು ಅಪೇಕ್ಷೆ ಪಡಲ್ಲ, ನೀವು ಬರಬೇಕು, ಅಭಿಷೇಕ್ ಬರಬೇಕು, ಅಂಬರೀಷ್ ಅಣ್ಣನ ಪುತ್ಥಳಿಯನ್ನು ನಾವು ಬನ್ನೂರಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಈಗ ಅಂಬರೀಷ್ ಅಣ್ಣ ಅಂದರೆ ಎಲ್ಲರೂ ಕರೆಯೋದು ಮಂಡ್ಯದ ಗಂಡು ಅಂತ, ಆದರೆ ಅಂಬರೀಷ್ ಅಣ್ಣ ಬರೀ ಮಂಡ್ಯಕ್ಕೆ ಸೀಮಿತ ಅಲ್ಲ, ಅವ್ರು ಎಲ್ಲಿ ಹೋದ್ರೂ ಆ ಜಾಗದಲ್ಲಿ ಅವ್ರಿಗೆ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ನೀವೆಲ್ಲರೂ ಕೊಟ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ನಾನು ಹೇಳಬೇಕು. ವಿಶೇಷವಾಗಿ ಈ ಒಂದು ದಿನ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿರೋದು ನಮ್ಮ ನಂದೀಶ್ಗೆ. ನಂದೀಶ್ ಈ ಒಂದು ಕಾರ್ಯಕ್ರಮ ಅವ್ರ ಮನಸ್ಸು ಮಾಡದೇ ಇದ್ರೆ ಇಂಥ ರೀತಿಯಲ್ಲಿ ಈ ರೀತಿ ನಡೀತಾನೆ ಇರಲಿಲ್ಲ. ಹಾಗೆ ರವಿ, ಆನಂದ್, ಪ್ರಸನ್ನ, ನಾಗೇಂದ್ರ, ವೆಂಕಟೇಶ್, ಅಂಬಿಕೂಸು, ಅಂಬರೀಷ್ ಬಾಬು, ಯಾರದು ಅಂಬರೀಷ್ ಬಾಬು, ಓಕೆ, ಇವರೆಲ್ಲರಿಗೂ ನಾನು ಒಬ್ಬೊಬ್ಬರಿಗೂ ನಿಮ್ಮ ಹೆಸರು ಹೇಳಿ ನಾನು ಕೃತಜ್ಞತೆ ಹೇಳ್ತಿದ್ದೀನಿ. ಅಷ್ಟೇ ಅಲ್ಲ, ಈ ಅಂಬರೀಷ್ ಅಭಿಮಾನ ಸಂಘ ಏನಿದೆ ಅದರ ಸದಸ್ಯರು ಪ್ರತಿ ಒಬ್ಬರಿಗೂ ನನ್ನ ಕೃತಜ್ಞತೆಗಳು ಹೇಳೋಕೆ ಇಷ್ಟಪಡ್ತೀನಿ. ಅಂಬರೀಷ್ ಅವರು ಜೀವನದಲ್ಲಿ ಒಂದು ವಿಷಯವನ್ನು ತುಂಬ ಗಾಢವಾಗಿ ನಂಬಿದ್ರು. ಸಾಧನೆಗಳು
ಬಗ್ಗೆ ನಾವು ಮಾತಾಡಬಾರ್ದು. ನಾವೇನ್ ಮಾಡ್ತಾ ಇದೀವಿ, ನಾವೇನ್ ಕೆಲಸ ಮಾಡಿದೀವಿ, ನಾವೇನ್ ಸಾಧನೆ ಮಾಡಿದೀವಿ, ಇದ್ರ ಬಗ್ಗೆ ನಾವು ಮಾತಾಡಬಾರ್ದು. ನಮ್ಮ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು. ಈ ಒಂದು ವಿಷಯನ ಅವರು ಪ್ರತಿ ದಿನ ಹೇಳೋರು. ಇವತ್ತಿನ ದಿನ ನಾವಿಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ಅಂಬರೀಷ್ ಬಗ್ಗೆ ಇಷ್ಟೊಂದು ಮಾತಾಡ್ತಿದೀವಿ ಅಂದ್ರೆ ಅದು ಅವರು ಮಾಡಿರೋಂಥ ಸಾಧನೆ. ಅವರ 50ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಆಪ್ತ ಮಿತ್ರರಾದಂತಹ ರಜನಿಕಾಂತ್ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಅಂಬರೀಷ್ ಅವರ ಜೀವನದಲ್ಲಿ ಅವ್ರು ಹಣ ಎಷ್ಟು ಸಂಪಾದನೆ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ಜನ ಸಂಪಾದನೆ ಮಾಡಿದ್ದು ಎಷ್ಟು ಅಂತ ನನಗೆ ಗೊತ್ತಿದೆ ಅಂತ. ಅದೇ ಮುಖ್ಯ ಆಗತ್ತೆ. ಪ್ರತಿಯೊಬ್ಬರು, ನಮ್ಮೆಲ್ರಿಗೂ ಹುಟ್ಟು ಅನ್ನೋದು ಆಕಸ್ಮಿಕ, ಮರಣ ಅನ್ನೋದು ಖಚಿತ. ಆದ್ರೆ ಇವೆರಡರ ಮಧ್ಯೆ ನಾವು ಏನ್ ಮಾಡ್ತೀವಿ, ಯಾವ ರೀತಿ ಜೀವನ ಮಾಡಿರ್ತೀವಿ, ಎಷ್ಟು ಜನಕ್ಕೆ ನಮ್ಮಿಂದ ಒಳ್ಳೇದಾಗತ್ತೆ, ಎಷ್ಟು ಜನಕ್ಕೆ ನಾವು ನೆರವಾಗೋಕೆ ಸಾಧ್ಯ ಆಗತ್ತೆ ಅನ್ನೋದು ನೋಡೋದಾದ್ರೆ ನಿಜಕ್ಕೂ ಅಂಬರೀಷ್ ಅವರು ಮಾಡಿರುವಂತ ಪುಣ್ಯನೇ. ಇವತ್ತಿಗೂ ನೀವು ಅವರನ್ನ ಈ ರೀತಿ ಸ್ಮರಿಸೋದು, ಈ ರೀತಿ ಪ್ರೀತಿ ತೋರಿಸೋದು ಅದರ ಪ್ರತಿಫಲ ಮಾತ್ರ ಅಂತ ನಾನು ನಂಬಿದ್ದೀನಿ. ಜೀವನದಲ್ಲಿ ಸಿನಿಮಾ ಇರ್ಬೋದು, ಹೆಸರಿರ್ಬೋದು, ಹಣ ಇರ್ಬೋದು, ಅಥವಾ ರಾಜಕಾರಣದಲ್ಲಿ ಅಧಿಕಾರ ಇರ್ಬೋದು, ಯಶಸ್ವಿ ಇರ್ಬೋದು, ಇವೆಲ್ಲವೂ ಬಂದಾಗ ಚೆನ್ನಾಗೇ ಇರುತ್ತೆ. ಬದಿದ್ ಯಾವುದು ಶಾಶ್ವತ ಅಲ್ಲ. ಪ್ರೀತಿ ಒಂದೇ ಶಾಶ್ವತ ಅಂತ ನೀವೆಲ್ಲರೂ ಇವತ್ತು ರುಜುವು ಮಾಡಿದ್ದೀರಾ, ನೀವೆಲ್ಲರೂ ಸಾಬೀತು ಮಾಡಿದ್ದೀರಾ. ಯಾಕೆಂತಂದ್ರೆ ನಿಮ್ಮ ಪ್ರೀತಿ ಇರೋವರೆಗೂ ಅಂಬಿ ಅಮರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಇರೋವರೆಗೂ ಅಂಬಿ ಅಮರ. ನಿಮ್ಮ ಈ ಪ್ರೀತಿ ನಿರಂತರವಾಗಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಿಮ್ಮ ಈ ಋಣ ಇದೆಯಲ್ಲ, ಅದನ್ನು ತೀರ್ಸ್ಕೊಳ್ಳೋಕೆ ಎಷ್ಟೇ ಜನ ಆಗ್ತಿದ್ರು ಅದು ಸಾಕಾಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಖಂಡಿತ ದೇವರು ನಮ್ಗೆ ಅವಕಾಶ ಕೊಟ್ಟೇ ಕೊಡ್ತಾನೆ. ಈ ಪ್ರೀತಿ, ಈ ವಿಶ್ವಾಸ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆಯಿಂದ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬನ್ನೂರು ಜನತೆಗೆ ದೊಡ್ಡ ಸಾಷ್ಟಾಂಗ ನಮಸ್ಕಾರ ನಮ್ಮಿಂದ. ಥ್ಯಾಂಕ್ ಯು. ಸಚ್ ಎ ಗ್ರೇಟ್ ಸೋಲ್. ಧನ್ಯವಾದಗಳು ಸುಮಲತಾ ಅವರಿಗೆ. ಹಾಗೆ ದಯವಿಟ್ಟು ಮದನ್ ಅವ್ರಿಗೆ, ಬೇಲೂರು ಸೋಮಶೇಖರ್ ಅವ್ರಿಗೆ